ಹಾಯ್ ಹೆಲ್ಲೋ ಕರ್ನಾಟಕ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಗುರು ಸುದೀಪ್ ಸರ್ ಆಲ್ರೆಡಿ ಇವತ್ತು ಕಿಚ್ಚನ ಪಂಚಾಯಿತಿಯಲ್ಲಿ ಆಲ್ರೆಡಿ ಕ್ಲಾಸ್ ತಗೊಂತಿದ್ದಾರೆ ಗುರು. ತ್ರಿವಿಕ್ರಮ್ ಹಾಗೂ ಭವ್ಯಗೆ ಇವತ್ತು ಕ್ಲಾಸ್ ಇದೆ, ಸುದೀಪ್ ಸರ್ ಇಂದ ಕ್ಲಾಸ್ ಇದೆ. ಇವಾಗ ನೋಡಿ ಗ್ರಾಸರಿ ಟಾಸ್ಕ್ ಬರುತ್ತೆ ಈ ವಾರದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ. ಆ ಗ್ರಾಸರಿ ಟಾಸ್ಕ್ ಬಂದಾಗ ಇವ್ರು ಮೂವರು ಕೂಡ ಈಸಿಯಾಗಿ ಬಿಟ್ಕೊಟ್ಬಿಡ್ತಾರೆ. ಆಕ್ಚುಲಿ ಅಲ್ಲಿ ವಾದ ಮಾಡ್ಬೇಕು. ಇವಾಗ ನೋಡಿ ಗ್ರಾಸರಿ ಟಾಸ್ಕ್ ಬಂದಾಗ ಅಲ್ಲಿ 6 ಜನ ಆಡ್ಬೇಕು ಈ ಟಾಸ್ಕ್ ಅಂತ ಬಂದಾಗ ಅಷ್ಟು ಈಸಿಯಾಗಿ ಬಿಟ್ಕೊಡ್ಬಾರ್ದು. ಯಾರು ಕೂಡ ಅಷ್ಟು ಈಸಿಯಾಗಿ ಬಿಟ್ಕೊಡ್ಬಾರ್ದು. ನಾನು ಆಲ್ರೆಡಿ ಪ್ರೂವ್ ಮಾಡ್ಕೊಂಡಿದ್ದೀನಿ ಅಂತ ತ್ರಿವಿಕ್ರಮ್ ಅವರು ಆ ಮಾತೆಲ್ಲ ಬರಬಾರ್ದಿತ್ತು ಆಕ್ಚುಲಿ. ಅದಾದ್ಮೇಲೆ ನಾವ್ ಇಷ್ಟ ದಿನ ನಾವು ಗೆದ್ಬಿಟ್ಟು ನಿಮಗೆ ಊಟ ಹಾಕಿದೀವಿ, ಇವತ್ತು ನೀವ್ ಗೆದ್ಬಿಟ್ಟು ಊಟ ಹಾಕಿ ಅಂತ ಆ ಮಾತು ಬರುತ್ತೆ. ಅದ ಅವ್ರು ಅಷ್ಟು ಸೀರಿಯಸ್ ಆಗಿ ಹೇಳಲ್ಲ, ಸುಮ್ನೆ ತಮಾಷೆಗೆ ಹೇಳೋದು. ಅದು ಕೂಡ ನೋಡಿ ಅಕಸ್ಮಾತ್ ನಿಮಗೆ ಯಾರಾದ್ರು ಆ ಮಾತು ಬಂದ ಹೇಳಿದಾಗ ನಿಮಗೂ ಹಂಗೆ ಅನ್ಸುತ್ತೆ. ಗ್ರಾಸರಿ ಟಾಸ್ಕ್ ಎಲ್ಲರೂ ಆಡಿದೀವಪ್ಪ, ನೀವು ಮಾತ್ರ ಆಡ್ಬಿಟ್ಟು ನಮಗೇನು ಗ್ರಾಸರಿ ತಂದು ಹಾಕಿಲ್ಲ, ಎಲ್ಲರೂ ಆಡಿದೀವಿ ಗ್ರಾಸರಿ ಟಾಸ್ಕ್, ಹಂಗ ಅನ್ಬಾರ್ದು ಅಂತ ಬರುತ್ತೆ ಪದ. ಅದನ್ನೇ ಇವಾಗ ಅಲ್ಲಿ ಸುದೀಪ್ ಸರ್ ಆ ಸ್ಟೇಟ್ಮೆಂಟ್ ನ ಎತ್ತಿದಾಗ ಅಲ್ಲಿ ಹನುಮಂತಣ್ಣ ಹೇಳ್ತಿದ್ದಾರೆ, ಅವ್ರು ಹೇಳಿದ್ ನಿಜ. ತ್ರಿವಿಕ್ರಮ್ ಅವ್ರು ಅಲ್ಲೇ ವಾದ ಮಾಡಕ್ ಹೋಗ್ತಾರೆ ಹನುಮಂತಣ್ಣ ಹತ್ರ. ಅವಾಗ ಸುದೀಪ್ ಸರ್ಗೆ ಸಿಟ್ಟು ಬರುತ್ತೆ. ನಾನು ಇಲ್ಲಿ ನಿಂತಿದ್ದೀನಿ, ನನ್ ಕಡೆ ನೋಡ್ಕೊಂಡು ಮಾತಾಡ್ದ ಬದಲು ನೀವೇ ಮಾತಾಡ್ಕೊಂತಿದ್ದೀರಲ್ಲ, ಸರಿ ಬಿಡಿ ನಾನು ಹೋಗ್ತೀನಿ ಅಂತ ಅಂದ್ಬಿಟ್ಟು ಹೋಗ್ಬಿಡ್ತಾರೆ ಸುದೀಪ್ ಸರ್. ಭವ್ಯ ಅವ್ರಿಗೆ ಏನಪ್ಪಾ ಪ್ರಶ್ನೆ ಇಲ್ಲ ಅಂದ್ರೆ, ಭವ್ಯ ಅವ್ರು ಏನಂತ ರೀಸನ್ ಕೊಡ್ತಾರೆ, ಅವ್ರು ಎಂಟರ್ಟೈನ್ಮೆಂಟ್ ಅಲ್ಲಿ ಸಖತ್ತಾಗಿದ್ದಾರೆ, ಹನುಮಂತಣ್ಣ ಮತ್ತೆ ಹಾಡು ಎಲ್ಲ ಸಖತ್ತಾಗಿ ಮಾಡ್ತಾರೆ ಎಂಟರ್ಟೈನ್ಮೆಂಟ್ ಅಂತ ರೀಸನ್ ಹೇಳ್ಬಿಟ್ಟು ಆ ಟಾಸ್ಕ್ ನ ಈಸಿಯಾಗಿ ಬಿಟ್ಕೊಟ್ಬಿಡ್ತಾರೆ. ಇವಾಗ ನೋಡಿ ಆ ತರ ಎಲ್ಲ ರೀಸನ್ ಕೊಟ್ಟು ನಿಮ್ಮಷ್ಟಿಗೆ ನೀವೇ ಟಾಸ್ಕ್ ಇಂದ ಹೊರಗೆ ಬರೋದು ದೊಡ್ಡ ತಪ್ಪು. ಆಕ್ಚುಲಿ ಬಿಗ್ ಬಾಸ್ ಮನೆಯಲ್ಲಿ ನೀವು ಎಲ್ಲಾ ಟಾಸ್ಕ್ ಆಡಲು ರೆಡಿ ಇರಬೇಕು, ವಾದ ಮಾಡ್ಬೇಕು. ಇಲ್ಲ ನಾನು ಈ ಟಾಸ್ಕ್ ಆಡ್ತೀನಿ, ನಾನು ಆಡ್ಲೇಬೇಕು ಈ ಟಾಸ್ಕ್ ಅಂತ ಈಸಿಯಾಗಿ ಬೇರೆಯವರಿಗೆ ಟಾಸ್ಕ್ ಬಿಡಬಾರದು. ಎಲ್ಲಾ ಟಾಸ್ಕ್ ನಾನು ಆಡ್ತೀನಿ ಅಂತ ಅಲ್ಲಿ ಇವಾಗ ನೋಡಿ 9 ಜನದಲ್ಲಿ 6 ಜನ ಆಡ್ಬೇಕು ಅಂತ ಅಂದಾಗ ಅಲ್ಲಿ ವಾದ ಮಾಡ್ಬೇಕು, ಗಲಾಟೆ ಆಗ್ಬೇಕು. ಇಲ್ಲ ನಾನ್ ಅರ್ಹತೆ ಇದೆ, ನನಗೆ ತುಂಬಾ ಅರ್ಹತೆ ಇದೆ ಈ ಗೇಮ್ ಆಡಕ್ಕೆ, ನಾನ್ ಆಡ್ತೀನಿ, ಈ ಆಟ ಆಡ್ಬಿಟ್ಟು ನಾನು ಗ್ರಾಸರಿ ತರ್ತೀನಿ, ಹಂಗ ಹೋಗ್ಬೇಕು ಮುಂದೆ. ಇಲ್ಲ ನಾವ್ ಇಷ್ಟ ದಿನ ಆಡಿದೀವಿ, ನಾವ್ ಪ್ರೂವ್ ಮಾಡ್ಕೊಂಡಿದೀವಿ, ಇವಾಗ ನೀವ್ ಆಡಿ ಅಂತೆಲ್ಲ ಬಿಡಬಾರ್ದು ಆಕ್ಚುಲಿ. ಮತ್ತೆ ಭವ್ಯ ಅವ್ರು ಒಂದ್ ಮಾತು ಹೇಳ್ತಾರೆ, ಸರ್ ಅವ್ರು ನನ್ಕಿಂತ ಎಷ್ಟೋ ಬೆಸ್ಟ್ ಇದಾರೆ ಅಂತ ಹೇಳ್ತಾರೆ ಹನುಮಂತ್. ಬೆಸ್ಟ್ ಇದಾರೆ ಅಂದ್ರೆ ಇವಾಗ ನೀನೇ ಈಸಿಯಾಗಿ ಬಿಟ್ಕೊಡ್ತಿದ್ಯಾ. ಇವಾಗ ಟ್ರೋಫಿ ಗೆಲ್ಬೇಕಂದ್ರೆ ಅವ್ರು ಎಲ್ಲದಲ್ಲೂ ಇರ್ಬೇಕು. ಇವಾಗ ಈಸಿಯಾಗಿ ನೀವೇ ಹೇಳ್ತಿದ್ದೀರಾ ಹನುಮಂತ ನನ್ಕಿಂತ ಬೆಸ್ಟ್ ಇದಾರೆ ಅಂತ, ಹಂಗಂದ್ರೆ ನೀವು ಸುಮ್ನೆ ಯಾಕೆ ಬಿಟ್ಕೊಟ್ಬಿಡಿ, ಎಲ್ಲ ಬಿಟ್ಕೊಟ್ಬಿಡಿ. ಇನ್ನೇನಕ್ಕೆ ಟ್ರೋಫಿ ನಿಮಗೆ ಅಂದ್ರೆ ನೀವೇ ತಗೊಂಡ್ಬಿಟ್ರಿ ಸ್ಟೇಟ್ಮೆಂಟ್, ಮುಗೀತಷ್ಟೇ. ನಿಮ್ ಮಾತಲ್ಲೇ ಇದೆ ನಿಮ್ಗಿಂತ ಬೆಸ್ಟ್ ಅವರು ಅಂತ, ಮತ್ತೆ ಇನ್ನೇನು ಇಲ್ಲ ಅಷ್ಟೇ ಅನ್ನೋ ರೀತಿ ಅಂತಾರೆ. ಹೌದು, ಮತ್ತೆ ಸುದೀಪ್ ಸರ್ ಹೇಳ್ತಿರೋದು ಕರೆಕ್ಟ್ ಇದೆ. ಅಷ್ಟು ಈಸಿಯಾಗಿ ಬಿಟ್ಕೊಡ್ತೀರಾ ಟಾಸ್ಕ್ ನ. ಮತ್ತೆ ಅವರು ಎಂಟರ್ಟೈನ್ಮೆಂಟ್ ಅಲ್ಲಿ ಇದಾರೆ, ಮತ್ತೆ ಅವರು ಹಾಡಲ್ಲಿ ಸಖತ್ತಾಗಿದ್ದಾರೆ ಅಂತ ಏನೇನೋ ರೀಸನ್ ಕೊಡ್ತಿದ್ದೀರಾ. ಆ ಟಾಸ್ಕಿಗೆ ಆ ರೀಸನ್ಗೆ ಏನ್ ಟ್ಯಾಲಿ ಆಗುತ್ತೆ? ಅಲ್ಲಿ ಏನ್ ಕೊಡ್ಬೋದು ಟಾಸ್ಕ್ ಅಂತ ನೀವ್ ಏನೇನೋ ಹೇಳ್ತಿದ್ರ. ಎಂಟರ್ಟೈನ್ಮೆಂಟ್ ಅಲ್ಲಿ ಅವ್ರು ಇದಾರೆ, ಹಾಡಲ್ಲಿದ್ದಾರೆ ಅಂದ್ರೆ ಟಾಸ್ಕ್ ಆ ರೀತಿ ಬರ್ಬೋದು ಅಂತ ನೀವು ಯೋಚನೆ ಮಾಡಿ ಹೇಳ್ತಿದ್ದೀರಾ. ಇಲ್ಲ ಟಾಸ್ಕ್ ಆಲ್ರೆಡಿ ಬಂದ್ಬಿಟ್ಟಿದ್ಯಾ, ಏನಕ್ಕೆ ನೀವು ಆ ರೀತಿ ರೀಸನ್ ಕೊಡ್ತಿದ್ದೀರಾ? ಸರಿ, ಹಂಗಾದ್ರೆ ನೀವೇ ಪ್ರೂವ್ ಮಾಡ್ಕೊಂಡ್ರೆ ಅವ್ರು ನಿಮ್ಗಿಂತ ಬೆಸ್ಟ್, ನೀವು ಸುಮ್ನೆ ಇದ್ಬಿಡಿ, ಇನ್ನೇನು ನಿಮ್ದೇನು ಇಲ್ಲ. ಬಿಗ್ ಬಾಸ್ ಟ್ರೋಫಿ ಗೆಲ್ಬೇಕಂದ್ರೆ ಎಲ್ಲದಲ್ಲೂ ಇರ್ಬೇಕು ಅವ್ರು ನಿಮ್ಗಿಂತ ಬೆಸ್ಟ್ ಇದಾರೆ ಅಂದ್ರೆ ಬಿಡಿ. ಹಂಗಾದ್ರೆ ನೋಡೋಣ ಸುದೀಪ್ ಸರ್ ಯಾವ ರೀತಿ ಕ್ಲಾಸ್ ತಗೊಳ್ತಾರೆ. ಇವತ್ತಿನ ಎಪಿಸೋಡ್ ಫುಲ್ ನೋಡಿದಾಗ ಗೊತ್ತಾಗುತ್ತೆ. ಭವ್ಯ ಅವರಿಗೆ ಫುಲ್ ಕ್ಲಾಸ್ ಇರುತ್ತೆ, ತ್ರಿವಿಕ್ರಮ್ ಅವರಿಗೂ ಕ್ಲಾಸ್ ಇರುತ್ತೆ. ಯಾವ ರೀತಿ ಇರುತ್ತೆ ಎಪಿಸೋಡ್ ಅಂತ ನೋಡಿ ಎಪಿಸೋಡ್ ರಿವ್ಯೂ ಕೂಡ ಮಾಡೋಣ. ಸುದೀಪ್ ಸರ್ ಏನೇನ್ ಹೇಳಿದಾರೋ ಅದನ್ನೆಲ್ಲ ತಲೆಯಲ್ಲಿ ಹಿಡ್ಕೊಂಡು ಇನ್ನು ಮಿಕ್ಕಿರೋ 3 ವಾರನ ಯಾವ ಟಾಸ್ಕ್ನು ಬಿಡ್ದಂಗೆ ಆಡ್ಬೇಕು. ಅದನ್ನ ಏನ್ ಮಾಡ್ತಾರೆ ಇವ್ರು, ಅದನ್ನೆಲ್ಲ ತಲೆಗೆ ಹಾಕೊಳ್ತಾರೋ ಇಲ್ಲ ಮತ್ತೆ ಅದನ್ನೇ ಮಿಸ್ಟೇಕ್ಸ್ ಮಾಡ್ತಾರೋ ನೋಡೋಣ ಏನಾಗುತ್ತೆ ಅಂತ. ಸುದೀಪ್ ಸರ್ಗೆ ಸಿಟ್ಟು ಬಂದ್ಬಿಟ್ಟು ಅವ್ರು ಹಂಗೆ ಸ್ಟೇಜ್ ಇಂದಾನೆ ಹೊರಗೆ ಹೋಗ್ಬಿಡ್ತಾರೆ. ನೋಡೋಣ ಇನ್ನೇನೇನಾಗುತ್ತೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ತ್ರಿವಿಕ್ರಮ್ ಭವ್ಯ ಅವ್ರು ಮಾಡಿದ್ ಕರೆಕ್ಟಾ, ಗ್ರಾಸರಿ ಟಾಸ್ಕ್ ಅಲ್ಲಿ ತಗೊಂಡಿದ್ ಡಿಸಿಷನ್ ಕರೆಕ್ಟಾ, ನಿಮಗೆ ಏನಿಸ್ತಿದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಿದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ.